ನಮಸ್ತೆ ಸ್ನೇಹಿತರೆ. ನಮ್ಮ ದೇಶದಲ್ಲಿ ನ್ಯಾಷನಲ್ ಲೆವೆಲ್ ಅಲ್ಲ, ಇಂಟರ್ ನ್ಯಾಷನಲ್ ಲೆವೆಲ್ ಅಭಿವೃದ್ಧಿ ಮಾಡಿದ್ರು. ನಮ್ಮ ದೇಶ ಇನ್ನು 100 ವರ್ಷ ಹೋದ್ರು ಯಾವುದೇ ರೀತಿಯಾದಂತ ಇಂಟರ್ ನ್ಯಾಷನಲ್ ಲೆವೆಲ್ ಸ್ಟ್ಯಾಂಡರ್ಡ್ ಅನ್ನ ಗಳಿಸೋದಕ್ಕೆ ಸಾಧ್ಯ ಆಗುದಿಲ್ಲ. ಯಾಕೆ ಗೊತ್ತಾ? ಅದೇನೇ ಅಭಿವೃದ್ಧಿ ಮಾಡಿದ್ರು ಅದನ್ನ ಕೆಡಿಸೋದಕ್ಕಂತಲೇ ಒಂದು ವಿಕೃತ ಮನಸ್ಥಿತಿಯ ಜನರು ನಮ್ಮ ದೇಶದೊಳಗಿದ್ದಾರೆ. ಅದು ಯಾಕೆ ಏನು ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ಬೇಕಾಗಿಲ್ಲ, ನೀವು ವಿಡಿಯೋ ನೋಡ್ತಾ ಇದ್ದೀರಿ. ಇದು ಮೊನ್ನೆ ಆಂಧ್ರ ಪ್ರದೇಶದ ಭೋಗಪುರಂನಲ್ಲಿ ಉದ್ಘಾಟನೆಗೊಂಡಂತ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ನ ಉದ್ಘಾಟನೆಯ ನಂತರದ ಸ್ಥಿತಿಗತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿ ತೆರಳಿದ ನಂತರ ಜನರು ಹೊರಡಬೇಕಾದ್ರೆ ಮಾಡಿರುವಂತ ಸ್ಥಿತಿ ನೋಡಿ. ಅಲ್ಲೇ ಹಾಕಿರುವಂತ ಏನು ಆ ಗಾರ್ಡನ್ ನ ಹೂವಿನ ಗಿಡವನ್ನ ಕಿತ್ಕೊಂಡು ಹೋಗ್ತಾ ಇದಾರೆ. ಅಲ್ಲೇ ಹಾಕಿರುವಂತ ಕಾರಂಜಿ ಫೌಂಟೇನ್ ನ ನೀರ್ನಲ್ಲಿ ಆಟ ಆಡ್ತಾ ಇದಾರೆ, ಡ್ಯಾಮೇಜ್ ಮಾಡ್ತಾ ಇದಾರೆ. ಈ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಅನ್ನ ಬಿಲ್ಡ್ ಮಾಡೋದಕ್ಕೆ ಸುಮಾರು 5,640 ರೂಪಾಯಿನ ಖರ್ಚು ಮಾಡಲಾಗಿದೆ. ಯಾಕೆ? ನಮ್ಮ ದೇಶ ಇಂಟರ್ ನ್ಯಾಷನಲ್ ಲೆವೆಲ್ ಅಲ್ಲಿ ಒಂದು ಸ್ಟ್ಯಾಂಡರ್ಡ್ ಅನ್ನ ಮೇಂಟೈನ್ ಮಾಡ್ಬೇಕು ಅಂತ. ಆದ್ರೆ ಅದ್ಯಾವುದು ನಮ್ಮ ಜನರಿಗೆ ಬೇಡ. ನೋಡಿ, ಯೋಜನೆಗಳನ್ನ ಮಾಡುವಂತದ್ದು, ಅಭಿವೃದ್ಧಿ ಮಾಡುವಂತದ್ದು ಸರ್ಕಾರದ ಕೆಲಸ. ಆದ್ರೆ ಆ ಯೋಜನೆಗಳನ್ನ ಅಥವಾ ಆ ಸರ್ಕಾರದ ಏನು ನಮ್ಮ ದೇಶದ ಪ್ರಾಪರ್ಟೀಸ್ ಇದೆ ಅದನ್ನ ಪ್ರೊಟೆಕ್ಟ್ ಮಾಡುವಂತದ್ದು ನಮ್ಗೆ ಬರಬೇಕು ಜವಾಬ್ದಾರಿ. ಇದು ನಮ್ಮ ದೇಶದ ಪ್ರಾಪರ್ಟಿ, ಇದು ನಮ್ಮ ದೇಶಕ್ಕೆ ಸಂಬಂಧಪಟ್ಟದ್ದು. ನಾವೆಲ್ಲರೂ ಇದನ್ನ ಗೌರವಿಸಬೇಕು, ಪ್ರೊಟೆಕ್ಟ್ ಮಾಡ್ಬೇಕು ಅಂತ. ಆ ಮನಸ್ಥಿತಿ ಇಲ್ಲದೆ ಇದ್ದಾಗ ಇಂತಹ ಘಟನೆಗಳು ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇರತ್ತೆ. ಒಂದೊಮ್ಮೆ ಇದು ಬಿಹಾರದಲ್ಲಿ ಆಗೋದನ್ನ ನಾವು ನೋಡಿದ್ವಿ. ಯಾಕಂದ್ರೆ ಅಲ್ಲಿಯ ಜನರಿಗೆ ಸಿವಿಕ್ ಸೆನ್ಸ್ ಇಲ್ಲ ಅಂತ ಹೇಳ್ತಿದ್ವಿ. ಆದ್ರೆ ಇದು ಆಂಧ್ರ ಪ್ರದೇಶ, ದೇಶದ ಒಂದು IT ಸಿಟಿ ಅಂತ ಕರೆಸ್ಕೊಳ್ಳುವಂತ ಆಂಧ್ರ ಪ್ರದೇಶ ಜನರು ಕೂಡ ಇಷ್ಟು ಹೋಪ್ಲೆಸ್ ಆಗಿದ್ದಾರೆ ಅಂತ ಹೇಳೋದಕ್ಕೆ ನಿಜವಾಗ್ಲೂ ಬೇಸರ ಆಗುತ್ತೆ. ಇದು ಝೀರೋ ಸಿವಿಕ್ ಸೆನ್ಸ್ ಅಲ್ಲ, ಇದು ನೆಗೆಟಿವ್ ಸಿವಿಕ್ ಸೆನ್ಸ್. ನಮ್ಮ ಜನ ಬದಲಾಗ್ಲಿಲ್ಲ ಅಂತ ಹೇಳಿದ್ರೆ ನಮ್ಮ ದೇಶ ಬದಲಾಗೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮಲ್ಲಿ ಆ ಮೆಂಟಾಲಿಟಿ ಬರ್ಲಿಲ್ಲ ಅಂದ್ರೆ ಇನ್ನು 100 ವರ್ಷ ಅಲ್ಲ, 200 ವರ್ಷ ಆದ್ರೂ ಯಾವುದೇ ಲೀಡರ್ ಬಂದ್ರು ನಮ್ಮ ದೇಶ ಯಾವುದೇ ವಿದೇಶಕ್ಕೆ ಕಂಪೇರ್ ಮಾಡಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಾವು ಹೊರಗಿನ ದೇಶಕ್ಕೆ ಹೋದಾಗ ಅಲ್ಲಿ ನೋಡಿ ಹಾಗಿದೆ, ಇಲ್ಲಿ ನೋಡಿ ಹೀಗಿದೆ ಅಂತ ನಾವು ಕಂಪೇರ್ ಮಾಡ್ತೀವಲ್ಲ, ಅದಕ್ಕೆ ಕಾರಣ ಅಲ್ಲಿರುವಂತ ಜನರು ಮತ್ತು ಆ ಜನರಿಗೆ ಆ ದೇಶದ ಮೇಲಿರುವಂತ ಪ್ರೀತಿ. ಆದ್ರೆ ನಮ್ಮ ದೇಶ ಜನರಿಗೆ ಅದೇನಾದ್ರೂ ಇದೆಯಾ? ಮೊನ್ನೆ ಜಂತರ್ ಮಂತರ್ ನಲ್ಲಿ ಕಲ್ಲು ಬಿಸಾಡಿ ನಮ್ಮ ದೇಶದ ಪ್ರಾಪರ್ಟಿಯನ್ನು ಹಾಳು ಮಾಡಿದ್ರಲ್ಲ, ಅವರಿಗೂ ಇವರಿಗೂ ಯಾವುದೇ ಡಿಫರೆನ್ಸ್ ಇಲ್ಲ. ಅವ್ರ ಮೇಲೆ ಕೇಸ್ ಹಾಕಿದಾಗ ಇವ್ರ ಮೇಲೆ ಕೇಸ್ ಹಾಕ್ಬೇಕು. ಆಗ ಮಾತ್ರ ನಮ್ಮ ದೇಶ ಜನರಿಗೆ ಒಂದು ಭಯ ಆಗತ್ತೆ. ನಮ್ಮ ದೇಶದ ಜನರಿಗೆ ನಮ್ಮ ದೇಶದ ಪ್ರಾಪರ್ಟಿ ಬಗ್ಗೆ, ನಮ್ಮ ದೇಶದ ಅಭಿವೃದ್ಧಿ ಬಗ್ಗೆ ಒಂದು ಗೌರವ ಹುಟ್ಟೋದಕ್ಕೆ ಸಾಧ್ಯ ಇಲ್ಲ. ಅಂತ ಹೇಳಿದ್ರೆ ಈ ತರದ ಘಟನೆ ರಿಪೀಟ್ ಆಗ್ತಾನೆ ಇರುತ್ತೆ. ಏನ್ ಹೇಳೋದಕ್ಕೆ ಸಾಧ್ಯ? ಇದು ನಮ್ಮ ದೇಶದ ಜನರ ಸ್ಥಿತಿಗತಿ, ಮನಸ್ಥಿತಿ ಬದಲಾಗೋದಿಲ್ಲ. ಹೋಪ್ಲೆಸ್ ಪೀಪಲ್.